ನಟ ದರ್ಶನ್ ಅವ್ರ ಜೊತೆ ಬರೋಬ್ಬರಿ 13ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರ್ತಕ್ಕಂತಹ ನಟರು. ಬರೋಬ್ಬರಿ ಒಂದು 20 ವರ್ಷಗಳ ಕಾಲ ಚಿತ್ರೋದ್ಯಮದಲ್ಲಿರುವಂತವ್ರು, ಎಲ್ಲ ಸ್ಟಾರ್ಗಳ ಜೊತೆ ಅಭಿನಯಿಸಿರ್ತಕ್ಕಂತಹ ಹಿರಿಯ ನಟರು. ಗಣೇಶ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಇತ್ತೀಚೆಗಷ್ಟೇ ಏನಂತಂದ್ರೆ ಅವರು ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಒಂದು ಸಾಂತ್ವನದ ಮಾತುಗಳನ್ನ ಹೇಳಕ್ ಹೋಗಿದ್ರು. ಆ ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥ ಮಾತುಗಳ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಬಗ್ಗೆ ಮಾತಾಡ್ಸೋಣ. ಗಣೇಶ್ ರಾವ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಹೇಗಿದೆ ಚಿತ್ರೋದ್ಯಮದ ಪರಿಸ್ಥಿತಿ ಅನ್ನುವಂಥದ್ದು ಸರ್? ನಡೀತಾ ಇದೆ ಸರ್, ಚಿತ್ರೋದ್ಯಮ ಪರಿಸ್ಥಿತಿ ಅದರ ಪಾಡ ನಡ್ಕೊಂಡು ಹೋಗ್ತಾ ಇರ್ತದೆ. ಸರ್, ಈಗ ಸದ್ಯಕ್ಕೆ ಸಹಜವಾಗಿ ನೀವು 20 ವರ್ಷದಿಂದ ಚಿತ್ರೋದ್ಯಮದಲ್ಲಿ ಇರ್ತಕ್ಕಂಥದ್ದು, ಸಾಕಷ್ಟು ಸ್ಟಾರ್ಗಳ ಜೊತೆ ಆಕ್ಟ್ ಮಾಡಿದಿರಿ. ಸೊ ದರ್ಶನ್ ಅವ್ರ ಜೊತೆ ಕೂಡ ಆಕ್ಟ್ ಮಾಡಿದ್ರಿ. ಸೊ ದರ್ಶನ್ ಅವ್ರ ಜೊತೆ ಆಕ್ಟ್ ಮಾಡಿದಂತಹ ಘಟನಾವಳಿಗಳು ಕೂಡ, ಸಿನಿಮಾಗಳು ಕೂಡ ಹೆಂಗೆ ನೆನಪಾಗುತ್ತೆ ಅಂತ? ಸರ್, ದರ್ಶನ್ ಅವ್ರ ನನ್ನ ಮೊದಲನೇ ಪರಿಚಯ ಶಾಸ್ತ್ರಿ ಸಿನಿಮಾ ಸಮಯದಲ್ಲಿ. ಅವತ್ತ ನಾನು ಜಸ್ಟ್ ಅವಾಗ ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಾ ಇದ್ದೆ. 4 ಸಿನಿಮಾ ಆಗಿತ್ತು. ನಂತರ ದರ್ಶನ್ ಅವ್ರ ಜೊತೆ ಸಿನಿಮಾ ಮಾಡಿದೆ. ಸೊ ಅವಾಗಿಂದನೂ ಅವರು ಒಳ್ಳೆ ವ್ಯಕ್ತಿತ್ವದ, ಮತ್ತೆ ಯಾರಾದ್ರು ಸಹಪಾಠಿ ಕಲಾವಿದರನ್ನ ಗೌರವಿಸೋದು, ಮತ್ತೆ ಅವರ ಒಂದು ಫ್ರೆಂಡ್ ಸರ್ಕಲ್ ಎಲ್ಲ ತಮಾಷೆಗಳು, ಒಂದು ಚೇಷ್ಟೆಗಳು ಇದ್ದೇ ಇರ್ತವೆ. ಬಟ್ ನಮ್ಮ ಹತ್ರ ಯಾವತ್ತೂ ಆ ಥರ ಮಾಡಿಲ್ಲ. ಅವ್ರು ಬಹಳ ಶಿಸ್ತಿನ ನಟ, ಹೇಳಿದ ಸಮಯಕ್ಕೆ ಸರಿಯಾಗಿ ಬರೋದು, ಮತ್ತೆ ಅದನ್ನು ಅವ್ರು ಕೊಟ್ಟಂತ ಪಾತ್ರವನ್ನ ನಿಭಾಯಿಸುವಂಥದ್ದು ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಜೊತೆಗೆ ಆ ಥರ ಮಾಡ್ತಾ 13 ಸಿನಿಮಾಗಳ ಜೊತೆ ಕಂಪ್ಲೀಟ್ ಮಾಡಿದ್ವಿ. ಸೊ ತುಂಬಾ ಹೆಸರು ತಂದು ಕೊಟ್ಟಿದ್ದವ್ರ ಜೊತೆ ಸಿನಿಮಾ ಅಂದ್ರೆ ಸಾರಥಿ ಅನ್ನೋ ಒಂದು ಸಿನಿಮಾ. ನಮ್ಮ ವಿನೋದ್ ತೂಗುದೀಪ ಅವರ ನಿರ್ದೇಶನ, ದಿನಕರ ತೂಗುದೀಪ ಅವರ ನಿರ್ದೇಶನದ ಸಿನಿಮಾ. ಅದರಲ್ಲಿ ಒಬ್ಬ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿ ಮಾಡಿದೆ. ಆ ಸೀನ್ ಅಂತೂ ಬಹಳ ವೈರಲ್ ಆಯ್ತು. ಒಂದು ರೇಷ್ಮೆ ಗೂಡಿನ ರೈತರ ಪರವಾಗಿ ಮಾತಾಡುವಂಥದ್ದು, ಮತ್ತೆ ನನಗೆ ಅವ್ರಿಗೆ ವಾಗ್ವಾದವಂಥದ್ದು, ತುಂಬಾ ಅದ್ಭುತವಾದ ಸೀನ್ ಅದು ತುಂಬಾ ಹೆಸರು ತಂದು ಕೊಡ್ತು ನನಗೆ. ಸೊ ಆ ಸಾರಥಿ ಬಂದಾಗಲೇ ಸುಮಾರು ಜನ ಹೇಳಿದ್ರು, ಯಾಕೆ ನೀವು ಸಾರಥಿ ಗಣೇಶ್ ಅಂತ ಹೆಸರು ಇಟ್ಕೋಬಾರ್ದು ಅಂತ. ಇಲ್ಲಪ್ಪ, ನನಗೆ ಸಾಕು, ನಮ್ಮ ಅಪ್ಪ ಅಮ್ಮ ಹೆಸರೇ ಸಾಕು ನನಗೆ ಅಂತ ಹೇಳಿದ್ದೆ. ಇತ್ತೀಚೆಗೆ ಆಮೇಲೆ ಅಣ್ಣ ಅವರು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡುವಾಗ ಅಂಬರೀಷನ್ ಅವರು ಮತ್ತೆ ಇವರ ಜೊತೆ ಕಾಂಬಿನೇಷನ್ ಇತ್ತು ನನ್ನ ಒಂದು ಅದೃಷ್ಟಕ್ಕೆ. ಅದು ನಮ್ಮ ಓಂ ಪ್ರಕಾಶ್ ಅವ್ರ ಡೈರೆಕ್ಟ್ರು. ಕನ್ನಂಬಾಡಿ ಕಟ್ಟ ಮೇಲೆ ಶೂಟಿಂಗ್, ನೈಟ್ ರೈನ್ ಎಫೆಕ್ಟ್ ಸೀನು ಅಲ್ಲ, ಅವ್ರ ವ್ಯಕ್ತಿತ್ವಕ್ಕೆ ನಾನು ಹೇಳೋ ಉದಾಹರಣೆ ಕೊಡ್ತಾರೆ, ಅವ್ರ ಜೊತೆ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ. ಮತ್ತೆ ಅವರ ಆ ಸಮಯದಲ್ಲಿ ನಾನು ನಡ್ಕೊಂಡ ರೀತಿ ಹೇಳ್ತಾ ಇದ್ದೀನಿ ನಾನು. ತುಂಬಾ ಮಳೆ ಸೀನು ಅವತ್ತು. 4 ಟ್ಯಾಂಕರ್ ನೀರು ತರಿಸಿದ್ರು, ಮಳೆ ಸೀನು. ನಾನು ಅವಾಗ ಇನ್ನು ಹೊಸಬ, ಇಂಡಸ್ಟ್ರಿ ಗೊತ್ತಿಲ್ಲ. ಜೊತೆಗೆ ನನಗೆ ಅಷ್ಟೇಂಟ್ ಇಟ್ಕೊಳ್ಳೋಷ್ಟು ಕೆಪಾಸಿಟಿ ಇರಲಿಲ್ಲ. ಒಬ್ಬ ಕಲಾವಿದನಾಗ ಹೋಗಿದ್ದೆ ನಾನು. ಸೊ ಅಂಬರೀಷನ್ ಅವ್ರಿಗೆ ಒಂದು ಕೊಡೆ ಹಿಡ್ಕೊಂಡು ಹೋಗೋ ಸೀನ್, ಅವ್ರು ಅಷ್ಟಿಷ್ಟನಾಗಿರ್ತೀನಿ ನಾನು. ಸೊ ದರ್ಶನ್ ಅವ್ರಿಗೆ ಬರ್ತಾರೆ, ನಾವು ಹಿಂಗೆ ವಿಕ್ಟ್ರಿ ಆಗ್ತೀವಿ. ಅಲ್ಲಿ ನಿಂತ್ಕೊಂಡಾಗ ಮಳೆ ಸ್ಟಾರ್ಟ್ ಆಗುತ್ತೆ. ಮಳೆ ಆದಾಗ ನಾನು ಕೊಡೆ ಮರೆಸ್ಕೊಂಡು ಎಲ್ಲರೂ ನೆಂದೋಗ್ಬಿಟ್ಟಿದ್ವಿ. ಓಂ ಪ್ರಕಾಶ್ ಅವರು ಕಟ್ ಹೇಳಿದ ತಕ್ಷಣ ಅಂಬರೀಷನ್ ಅವ್ರಿಗೆ ಒಂದು 4 ಜನ ಅಸಿಸ್ಟೆಂಟ್ಸ್, ದರ್ಶನ್ ಅವ್ರಿಗೆ ಒಂದು 8 ಜನ ಅಸಿಸ್ಟೆಂಟ್ಗಳು, ಅವ್ರು ಬಂದು ಅವ್ರವ್ರ ಪಾಡ ಶುಶ್ರೂಷೆ, ಅವ್ರ ಡ್ಯೂಟಿ ಅದು ಶುಶ್ರೂಷೆ ಮಾಡ್ತಾರೆ. ಬಟ್ ನನ್ಗೆ ಯಾರು ಇರ್ಲಿಲ್ಲ, ಇದ್ದಿದ್ದೇ 3 ಜನ ಅಲ್ಲಿ. ನಾವು, ಅಂಬರೀಷನ್ ಅವರು, ದರ್ಶನ್ ಅವರು, ಮತ್ತೆ ಅವರ ಸ್ನೇಹಿತರು, ಬಿಟ್ಟರೆ ಬೇರೆ ಯಾರು ಇರಲಿಲ್ಲ ಆ ದೊಡ್ಡ ಇದರಲ್ಲಿ. ನಾನು ಒಂದ್ ಕಡೆ ಮೂಲೆಯಲ್ಲಿ ನಡ್ಕೊಂಡು ನಿಂತಿದ್ದೆ. ಅಂಬರೀಷನ್ ಅವರು ಯಾಕೋ ಇಲ್ಲ ಸುಮ್ಮನೆ ಅಂತ ಪಾಪ ಅವರು ಅವರ ಅಸಿಸ್ಟೆಂಟ್ಗಳಿಗೆ ಬೈದ್ರು. ಅಷ್ಟೇ ದರ್ಶನ್ ಅವರು ನೋಡ್ಬಿಟ್ಟು ಅವ್ರ ಅಸಿಸ್ಟೆಂಟ್ಗಳಿಗೆ ಬೈದ್ರು, ಯಾಕ್ರು ನಾನೊಬ್ಬರೇ ಅವ್ರು ಕಾಣ್ತಾ ಇಲ್ಲ, ಅವರು ಆರ್ಟಿಸ್ಟ್ ಎಲ್ಲ ಅಂದ್ಬಿಟ್ಟು ಪಾಪ ಅವರೇ ಹೋಗ್ಬಿಟ್ಟು ಟವಲ್ ಕೊಟ್ಟು ನನಗೆ ಒಂದು ಆರೈಕೆ ಮಾಡೋ ಒಂಥರ ಆ ಒಂದು ಮರೆಯೋಕ್ಕಾಗುತ್ತೆ ಸರ್. ಹಾಗಾಗಿ ಅವ್ರ ಬಗ್ಗೆ ನಾನು ಇದ್ ಮಾಡ್ತಾ ಇದ್ದೀನಿ ಹೊರತು ಬೇರೆ ಯಾವುದೇ ರೀತಿಯ ವೈಯಕ್ತಿಕ ಅಂದ್ರೆ ಸ್ವಾರ್ಥದ ಯಾವುದೂ ಇಲ್ಲ ಸರ್ ಇದರಲ್ಲಿ.